ಜೋಶಿ ಅವ್ರ ಮನೆಗೆ ಬಂದಿದ್ರಿ. ತಮ್ಮ ಮೇಲೆ ಸ್ವಲ್ಪ ಮನೆ ಬೆಂಗಳೂರಲ್ಲಿ ಸಮಸ್ಯೆ ಆಗಿತ್ತು. ನಮಗೇನಂದರೆ ನಾವಿವತ್ತು ಮುಖ್ಯವಾಗಿ ಬಂದಿದ್ದು ನೇಹಾ ಹಿರೇಮಠ ಮನೆಗೆ ಹೋಗಿ ಅವರ ಫ್ಯಾಮ್ಲಿಗೆ ಸಾಂತ್ವನ ಹೇಳೋಣ ಅಂತ. ಸೊ ನಾವಿಲ್ಲಿಗೆ ಬಂದಾಗ ನಮಗೇನಂದು ನಮಗಾಗಿರೋವಂಥ ಎಕ್ಸ್ಪೀರಿಯೆನ್ಸ್ ಯಾರಿಗೂ ಆಗಬಾರ್ದು ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾವಿದ್ದಾಗ ನಮಗೆ ಜೋಶಿ ಸರು ಕೂಡ ಟ್ವಿಟ್ಟರಲ್ಲಿ ಆಗಲಿ ಅವರು ಕೂಡ ನಮ್ಮ ವಿಷಯದ ಬಗ್ಗೆ ಮಾತಾಡಿದ್ದಾರೆ. ಹಾಗೆ ನಮ್ಮ ವಿಷಯದ ಬಗ್ಗೆ ಅವರು ಹೇಳ್ಕೊಂಡಿದ್ದಾರೆ ಈ ಥರ ಆಗಬಾರ್ದು. ಒಬ್ಬ ಸೆಲೆಬ್ರಿಟೀಸ್ ಆಗಿ ಪಬ್ಲಿಕ್ ಫಿಗರ್ ಆಗಿ ಅವ್ರಿಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಸಾಮಾನ್ಯ ಜನರು ಎಲ್ಲಿ ಹೋಗಬೇಕು, ಈ ಥರ ವಿಷಯಗಳಾಗಬಾರ್ದು ಅಂತ ಹೇಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸೊ ಈ ಒಂದು ವಿಷಯಕ್ಕೆ ವಿ ವಾಂಟೆಡ್ ಟು ಕಮ್ ಆ್ಯಂಡ್ ಥ್ಯಾಂಕ್ ಹಿಮ್. ಸರ್ ಥ್ಯಾಂಕ್ ಯು, ನಮ್ಮ ಪರವಾಗಿ ನೀವು ಮಾತಾಡಿದ್ದೀರಾ, ನಮಗೆ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿದ್ದೀರಾ ಅಂತ ಹೇಳಿ. ಸೊ ಅದಕ್ಕೆ ನಾವು ಜೋಶಿ ಸರ್ ಏನಂದರೆ ನಾವು ಏನು ಹೇಳೋದು, ದಾಸಪ್ಪ ಸಮಗ್ರ ಕೃಷಿ ಮಾಡಿ 2 ಎಕರೆಗೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಮ್ಮ ಫ್ಯಾಮಿಲಿ ಹೇಗೆ ಅಂತ ಹೇಳಿದ್ರೆ ಪೀಸ್ಫುಲ್ ಆಗಿ ನಮ್ಮ ಕೆಲಸ ಆಯಿತು, ನಾವಾಯಿತು, ನಮ್ಮ ಸಿನಿಮಾಗಳಾಯಿತು, ನಮ್ಮ ಫ್ಯಾಮಿಲಿ ಆಯಿತು ಅಂತ ನಾವಿರೋರು. ನಾವೊಂದು ರೆಸ್ಟೋರೆಂಟಲ್ಲಿ, ಕರಾಮ ಅಂತ ಒಂದು ರೆಸ್ಟೋರೆಂಟಲ್ಲಿ, ಫ್ರೇಜರ್ ಟೌನು, ಪುಲಕೇಶಿ ನಗರ, ಊಟ ಮಾಡಿಕೊಂಡು ಆಚೆ ಬಂದಿದ್ದಷ್ಟೇ. ಊಟ ಮಾಡ್ಕೊಂಡು ಆಚೆ ಬಂದ್ವಿ, ವ್ಯಾಲೆ ಪಾರ್ಕಿಂಗ್ ಕೊಟ್ಟಿದ್ವಿ ಗಾಡಿನ. ವ್ಯಾಲೆ ಪಾರ್ಕಿಂಗ್ ಕೊಟ್ಟಾಗ ವ್ಯಾಲೆಯವನು ಗಾಡಿ ತಗೊಂಡು ಕೊಟ್ಟ. ಬೋನವ್ರು ಗಾಡಿ ತೊಗೊಂಡ್ರು, ನಾನು ಮತ್ತು ನಮ್ಮ ತಂಗಿ ಅವರು ಹಿಂದೆ ಕೂತು ನಾನು ಮುಂದೆ ಕೂತ್ಕೊಂಡು. ಗಾಡಿ ಸ್ಟಾರ್ಟ್ ಆಯ್ತು ಅಷ್ಟೇ, ಅಷ್ಟೊತ್ತಿಗೆ ಒಬ್ಬ ಪಾಸ್ ಮಾಡ್ದ, ದೊಡ್ಡ ಗಾಡಿ ದೇಕೆ ಚಲೋ ಅಂತ ಹೇಳ್ದ. ಅಷ್ಟೊತ್ತಿಗೆ ಬೋನವ್ರು ಹೇಳಿದ್ರು, ಆಯ್ತಪ್ಪ ನಾನು ತೆಗಿತೀನಿ, ನೀನು ಹೋಗು, ನೀನು ಸೈಡಿಗೆ ಬಾ ಅಂತ ಹೇಳಿ. ಕನ್ನಡ ಕೆ ಲೋಗ್ ಬಾತ್ ಕರ್ತೆ ಬೋ, ಲೋಕಲ್ ಲೋಗ್, ಈ ಥರ ಎಲ್ಲ ಶುರು ಮಾಡು. ಅಂದರೆ ಕನ್ನಡ ಮಾತಾಡಿದ್ದಕ್ಕೆ ಅಲ್ಲಿ ಶುರುವಾಗಿದ್ದು. ಕನ್ನಡ ಅಂತ ಬಂದಿದ ತಕ್ಷಣ ಅವನು ಒಂಥರ ಮುಖದಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಆಗಿ ಅದು ಬೇರೆ ರೀತಿಯೇ ಒಂದು ಇದಾಗೋಯ್ತು. ಒಂದೇ ಸತಿ ಅಟ್ಯಾಕ್ ಮಾಡ್ಲಿಕ್ಕೆ ಬಂದ. ಹಾಗೆ ಇವರಿಬ್ಬರು ಮಾಡಿದಾಗ ನೋಡ್ತಾ 7 ಜನ ಆಯಿತು, 10 ಜನ ಆಯಿತು, 20 ಆಯಿತು, 30 ಆಯಿತು, ಜನ ತುಂಬ್ತಾನೆ ಇದ್ದಾರೆ. ಇವ್ರು ಗಾಡಿಯಿಂದ ಇಳಿದು ಸಹ ಇಲ್ಲ. ಮತ್ತು ಇವ್ರ ಕತ್ತಲ್ಲಿ ಒಂದು ಗೋಲ್ಡ್ ಚೈನ್ ಹಾಕ್ಕೊಂಡಿದ್ರು. ಒಬ್ಬ ಡೈರೆಕ್ಟ್ ಬಂತು, ಕತ್ತಿಗೆ ಕೈ ಹಾಕ್ದ. ಸೊ ಇವ್ರಿಗೇನೋ ಒಂಥರ ಜಾರ್ದಂಗೆ, ಅಲ್ಲಿ ಅಷ್ಟು ಜನರನ್ನ ಅವಾಯ್ಡ್ ಮಾಡ್ತಿದ್ದಾರೆ, ಇದೆಲ್ಲ ಆಗ್ತಿದೆ, ಮಧ್ಯದಲ್ಲಿ ಏನೋ ಜಾರ್ದಂಗೆ ಆಗ್ತಿದೆ. ನನ್ನ ಕೈ ಕೊಟ್ಟರು, ಇದೇನು ಚೈನ್ ಜಾರ್ದಂಗೆ ಆಗ್ತಿದೆ ನೋಡು ಅಂತ ನೋಡಿದ್ರೆ ಚೈನ್ ಕಟ್ಟಾಗಿದೆ. ಅವಾಗ ನಮಗೆ ಗೊತ್ತಾಯ್ತು ಇವ್ರು ಚೈನ್ ಸ್ನ್ಯಾಚ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಒಂದು ಕನ್ನಡ ಮಾತಾಡಲಿಕ್ಕೆ ಅವಹೇಳನಕಾರಿ ಮಾತಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ. ಇಮಿಡಿಯೇಟ್ ನನಗೆ ಗೊತ್ತಿರೋ ಒಬ್ಬರು ಇನ್ಸ್ಪೆಕ್ಟರಿಗೆ ಫೋನ್ ಮಾಡಿದೆ, ನಾನು ಸ್ಪೀಕರಲ್ಲಿ ಹಾಕಿದೆ. ಯಾವಾಗ ಒಬ್ಬ ಇನ್ಸ್ಪೆಕ್ಟರ್ ಮಾತು ಕೇಳಿದ್ರು ಇವ್ರು ಮೆತ್ತಿಗೆ ಜಾಗ ಖಾಲಿ ಮಾಡಿದ್ರು. ಸೊ ನಾನು ಹೇಳೋದು ಇದು ಹೆಂಗೆ ಅಂದರೆ, ಆಮೇಲೆ ಅಲ್ಲಿರೋ ಜನ ಸಮಾಧಾನ ಮಾಡಿ ಏನಾಗಿಲ್ಲ ಸರ್, ಹೋಗಿ ಅಂತ. ನಾನು ಹೇಳೋದು ಈ ದೌರ್ಜನ್ಯ ಅನ್ನೋದಿದೆಯಲ್ಲ, ಇದು ನಡಿಬಾರ್ದು. ಏನಂದರೆ ಹೆಣ್ಮಕ್ಳಿದ್ದಾರೆ, ಫ್ಯಾಮ್ಲಿ ಇದ್ದಾರೆ ಅಂದಾಗ ಒಬ್ಬ ಗಂಡಸಿಗೆ ಏನು ಅನಿಸುತ್ತೆ, ಮೊದಲು ನಾನು ನನ್ನ ಹೆಣ್ಮಕ್ಳನ್ನ ಸುರಕ್ಷಿತವಾಗಿ ಮನೆಗೆ ಕರ್ಕೊಂಡೋಗಿ ಬಿಡಬೇಕಪ್ಪ ಅಂತ ಇರುತ್ತೆ. ಅದನ್ನೇ ಇವ್ರು ಅಡ್ವಾಂಟೇಜ್ ಆಗಿ ತಗೊಂಡು ಏನು ಮಾಡ್ತಾರೆ, ಇವಾಗ ಇದೇ ಒಬ್ಬ ಹುಡುಗ ಇನ್ನೊಂದು ಹುಡುಗ ಜೊತೆ ಬಂದರೆ ಅವ್ನು ಇಳಿತಾನೆ, ನಂಗೆ ಹೊಡಿತಾನೆ, ಜಗಳ ಆಗುತ್ತೆ. ಬಟ್ ಇಲ್ಲಿ ಹೆಣ್ಮಕ್ಳಿದಾರಲ್ಲ, ಇವ್ರೇನು ಮಾಡಲ್ಲ ಅಂತ ಹೇಳಿ ಇವರು ದೌರ್ಜನ್ಯ ಮಾಡೋದು, ಆಮೇಲೆ ಕನ್ನಡ ಮಾತಾಡಿದ್ದೀರಾ ಅಂತ ಹೇಳಿ ಹೊಡಿಯೋಕ್ಕೆ ಬರೋದು. ಸೊ ಇಂಥದ್ದೆಲ್ಲ ನಡಿಬಾರ್ದು. ನಮಗೆ ಸುರಕ್ಷತೆ ಇಲ್ಲ ಅಂತ ಹೇಳಿದ್ರೆ ಸಾಮಾನ್ಯ ಜನರಿಗೆ ಏನಾಗ್ಬೋದು. ಸೊ ಅದಕ್ಕೆ ಇಂಥ ವಿಷಯಗಳು ದಯವಿಟ್ಟು ಆಗಬಾರ್ದು ಅನ್ನೋ ರೀತಿಗೆ ನಾನು ಅದನ್ನು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ. ಅದು ಎಲ್ಲ ಥರದಲ್ಲಿ ಎಲ್ಲ ರೀತಿಯಲ್ಲೂ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಕಮಿಷನರ್ ಕಡೆಯಿಂದನೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಲ್ರೆಡಿ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ಚೆನ್ನಾಗಿ ಆಗ್ತಾ ಇದೆ ಸರ್ ಅದು.